ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿ ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ನಲ್ಲಿ 2025-26ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆ ಆಗಿದೆ. ಬ್ರ್ಯಾಂಡ್ ಬೆಂಗಳೂರಿನ 8 ಪರಿಕಲ್ಪನೆ ಆಧಾರದಲ್ಲಿ ಬಜೆಟ್ ಮಂಡಿಸಲಾಗಿದೆ. ಆರೋಗ್ಯ ಬೆಂಗಳೂರು ಯೋಜನೆ 413 ಕೋಟಿ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ 19 ಹೊಸ ಆಸ್ಪತ್ರೆಗಳ ನಿರ್ಮಾಣ ಘೋಷಣೆ ಮಾಡಲಾಗಿದೆ. ಬಿಬಿಎಂಪಿ ಬಜೆಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಎಚ್ಎಂ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತೆ ಮತ್ತೊಂದು ದೂರನ್ನ ಸಲ್ಲಿಸಿದ್ದಾರೆ. ಹಲ್ಲೆ ಸಂಬಂಧ ಪೊಲೀಸರು ಎಫ್ಐಆರ್ ದಾಖಲು ಮಾಡ್ಕೊಳ್ತಾ ಇಲ್ಲ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಸಿದರು. ದೂರು ಹಿಂಪಡೆಯುವಂತೆ ಬೆದರಿಕೆ ಕರೆ ಬರುತ್ತಿದೆ. ಎಫ್ಐಆರ್ ದಾಖಲು ಮಾಡಿ ತನಿಖೆ ನಡೆಸಬೇಕು, ಇಲ್ಲವಾದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿದೆ. ಲಕ್ಷ್ಮಣ್ ಸವದಿ, ಎಂಸಿ ಸುಧಾಕರ್, ಹೆಬ್ಬಾರ್ ಸೇರಿ 8 ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದರು. ಅಧ್ಯಕ್ಷ ಗಾದಿ ಮೇಲೆ ಲಕ್ಷ್ಮಣ್ ಸವದಿ ಹಾಗೂ ಎಂಎಲ್ಸಿ ರವಿ ಕಣ್ಣಿಟ್ಟಿದ್ದಾರೆ. ಸದಸ್ಯರು ಎಂಡಿ ದೇವರಾಜುಗೆ ಅವಿಶ್ವಾಸ ನಿರ್ಣಯ ಪತ್ರ ಸಲ್ಲಿಸಿದ್ದು 3 ದಿನದ ಒಳಗೆ ಸಹಕಾರ ಇಲಾಖೆ ರಿಜಿಸ್ಟರ್ಗೆ ಪತ್ರ ರವಾನೆ ಸಾಧ್ಯತೆ ಇದೆ. ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಮಲಯಾಳಂ ಕಲಿತಿದ್ದಾರೆ. ಸ್ವತಃ ಪ್ರಿಯಾಂಕಾ ಅವರೇ ಈ ವಿಚಾರವನ್ನ ತಿಳಿಸಿದ್ದಾರೆ. ಮಲಯಾಳಂ ಕಲಿಯಲು ಒಬ್ಬ ಶಿಕ್ಷಕಿಯನ್ನ ನೇಮಕ ಮಾಡಿಕೊಂಡಿದ್ದೇನೆ. ಈಗ ನನಗೆ ಸ್ವಲ್ಪ ಮಲಯಾಳಂ ಅರಿಯುಮ್ ಅಂತ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ.